ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನಾನಿವತ್ತು ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ, ಮಕ್ಕಳು ಸ್ಕೂಲ್ಗೆಲ್ಲ ಹೋಗೋದಿತ್ತು. ಹಾಗಾಗಿ ಅವ್ರಿಗೆ ಟಿಫನ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದೆ. ನಾನು ಅದಾದಮೇಲೆ ಅವರು 7:45ಗೆಲ್ಲ ಹೋಯ್ತಾರೆ. ಅವರು ಹೋದ್ಮೇಲೆ ನನಗೆ ಸ್ವಲ್ಪ ಕೆಲಸಗಳೇನಪ್ಪ ಅಂತಂದರೆ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕೆಲಸ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಟಿಫನ್ಗೆ ಅಂತೇಳ್ಬಿಟ್ಟು ಪಲಾವ್ನ ಮಾಡಿದ್ದೆ. ಮಕ್ಕಳು ಬಾಕ್ಸ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಆಗೋದನ್ನೇ ಮಾಡ್ಕೊತೀನಿ. ಗುರುವಾರ ಅವ್ರಿಗೂ ಒನ್ ಡೇ ಲಂಚ್ ಬಾಕ್ಸ್ ಇರುತ್ತೆ. ಎವ್ರಿ ಡೇ ಆದರೆ ಕರ್ಡ್ ರೈಸು, ಕರಿ ರೈಸು ಆ ಥರ ಇರುತ್ತೆ. ಇವತ್ತು ಒಂದು ಲಂಚ್ ಬಾಕ್ಸ್ ಮಾತ್ರ ಇರೋದು. ಅಂದರೆ ಪಲಾವು, ಚಿತ್ರಾನ್ನ ಆ ಥರ ಮಾಡ್ಕೊಳ್ಳೋದು. ಆಂಧ್ರದಲ್ಲಿ ಚಿತ್ರಾನ್ನ ಎಲ್ಲ ಇರಲ್ಲ, ಪುಳಿಯೋರ ಅಂದರೆ ನಮ್ಮ ಕಡೆ ಪುಳಿಯೋಗರೆ ಅಲ್ಲ, ಇಲ್ಲೇ ಒಂಥರ ಪುಳಿಯೋಗರೆ ಇರುತ್ತೆ. ನಾನು ಜಾಸ್ತಿ ಮಾಡೋದು ಪಲಾವು ಆ ಥರ ಎಲ್ಲ ಒಂದು ಬಾಕ್ಸ್ ಅಲ್ವಾ, ಹಾಗೆ ಮಾಡ್ಕೊಡ್ತೀನಿ. ಅದೆಲ್ಲ ಮುಗೀತು. ಇವತ್ತು ಟಿಫನ್ಗೆ ಪಲಾವ್ ಕೂಡ ಮಾಡಿದ್ದೆ. ಟಿಫನ್ ಕೂಡ ಆಯಿತು. ನಮ್ಮ ಅಂಗಡಿ ಹತ್ರಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅದೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ, ಬನ್ನಿ. ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ನಮ್ಮ ಅಂಗಡಿ ಹತ್ರಕ್ಕೆ ಹೋದೆ. ಅಂಗಡಿ ಹತ್ರ ಇವತ್ತು ಕೆಲಸದ ಅಂಟಿ ಬಂದಿರಲಿಲ್ಲ. ಎಲ್ಲ ಕೆಲಸನೂ ನಾನು ನನ್ನ ಹಸ್ಬೆಂಡೇ ಮಾಡ್ಕೋಬೇಕಾಗಿತ್ತು. ಡ್ರಿಂಕ್ ಎಲ್ಲ ಜೋಡಿಸ್ತಾಯಿದ್ರು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ರು. ನಾನು ಹೋಗಿ ಅವ್ರಿಗೂ ಸ್ವಲ್ಪ ಎಲ್ಪ್ ಮಾಡಿದೆ. ಅದೆಲ್ಲ ಮುಗಿಸಿ ಒಂದು ಕೇಕ್ ಫೋಟೋ ಕಳಿಸಿದ್ರು, ಈ ಥರ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕೂಡ ತೋರಿಸ್ತಾಯಿದ್ರು, ಈ ಥರ ಬೇಕಂತೆ ಅಂತ. ಇದೆಲ್ಲ ಮುಗಿಸಿ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಊಟ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದೆ. ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಗೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಸ್ವಲ್ಪ ಏನೋ ಗೊತ್ತಿಲ್ಲ, ಕೆಲಸ ಎಲ್ಲ ಇಬ್ಬರೇ ಮಾಡ್ಕೊಳ್ಳೋದ್ರಿಂದ, ಮನೆ ಕೆಲಸ ಮತ್ತು ಅಂಗಡಿಯಲ್ಲೂ ಕೂಡ ಸ್ವಲ್ಪ ಎಲ್ಪ್ ಮಾಡೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹೋದೆ. ಕೇಕ್ ಎಲ್ಲ ರೆಡಿ ಮಾಡಿದ್ರು. ನಾನು ಹೋಗೋ ಅಷ್ಟರೊಳಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತೀನಿ, ಏನಾದರೂ ಲೆಂತಿ ವೀಡಿಯೋ ಮಾಡೋಣ ಅಂತ. ಅಲ್ಲಿಗೆ ಹೋಗೋ ಅಷ್ಟರೊಳಗೆ ಅಯ್ಯೋ ಲೆಂತಿ ವೀಡಿಯೋ ಮಾಡಿ ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ. ಇವತ್ತು ಆಂಟಿ ಬೇರೆ ಬಂದಿರಲಿಲ್ಲ, ಹುಡುಗರು ಸಿಗೋದೇ ಇಲ್ಲ, ಇಷ್ಟು ದೂರನ ಅಂತ ಅಂತಾರೆ. ನಮ್ಮ ಕಡೆಯಿಂದನೇ ನಾವು ವರ್ಕರ್ಸ್ನ ಕರೆಸ್ಕೊತಾ ಇದ್ವಿ. ಇವಾಗ 1 ಇಯರಿಂದ ಯಾವ ವರ್ಕರ್ ಕೂಡ ಸಿಗ್ತಾನೇ ಇಲ್ಲ. ಅಷ್ಟೊಂದು ದೂರ ಬರಬೇಕಾ ಅಂತಾರೆ. ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಎಲ್ಲಾದ್ರೇನು, ಯಾವ ಕೆಲಸ ಆದ್ರೇನು ಬರೋದಕ್ಕೆ ಅಂತ. ಆದರೂ ಇವಾಗ 1 ಇಯರ್ ಆಯಿತು, ನಮಗೂ ಯಾರೂ ಕರೆಕ್ಟಾಗಿ ವರ್ಕರೇ ಸಿಗ್ತಾಯಿಲ್ಲ. ಆದಷ್ಟು ನಾವೇ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಆದಮೇಲೆ ಮಕ್ಕಳು ಕೂಡ ಬಂದರು, ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಅವ್ರಿಗೂ ಹೋಮ್ವರ್ಕ್ ಎಲ್ಲ ಮುಗಿಸಿ ನಾನು ಅಂಗಡಿ ಹತ್ರನೇ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಡ್ತೀನಿ. ಮತ್ತೆ ಮನೆಗೆ ಬಂದು ಟಾರ್ಚರ್ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಏನೇ ಆಗಲಿ ಇಬ್ಬರು ಗಂಡು ಮಕ್ಕಳಿದ್ರಂತೂ ತುಂಬಾ ಕೆಲಸಗಳು ಜಾಸ್ತಿ ಇರ್ತವೆ ನೋಡಿ. ಮಧ್ಯಾಹ್ನ ಎಷ್ಟು ನೀಟಾಗಿ ಮನೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ 7 ಗಂಟೆವರೆಗೂ ಚೆನ್ನಾಗಿರುತ್ತೆ ನಮ್ಮ ಮನೆ. 7 ಗಂಟೆ ಆದಮೇಲೆ ಈ ಅವಸ್ಥೆಗೆ ಬಂದುಬಿಡುತ್ತೆ. ಮತ್ತು ಇವರೆಲ್ಲ ಮನೆ ಕೇಳೋ ಅಷ್ಟೊತ್ತಿಗೆ ಇದೆಲ್ಲ ಮನೆ ಕೆಂದ ಮೇಲೆ ಇದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ನಾನು. ಯಾಕಂದರೆ ಬೆಳಗ್ಗೆ ಎದ್ದು 7:45 ಬಸ್ ಬಂದುಬಿಡುತ್ತೆ. ಅಷ್ಟರೊಳಗೆ ಇವರಿಗೆ ಊಟ ತಿಂಡಿ ಅಡುಗೆ ಎಲ್ಲ ಮಾಡಬೇಕಲ್ವ. ಹಾಗಾಗಿ ಎಲ್ಲ ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇವತ್ತು ಅಂಗಡಿಯಿಂದ ಬರೋದು ಸ್ವಲ್ಪ ಲೇಟಾಗೋಯಿತು. ನಾಳೆ ಹಾಲಿಡೇ ಅಲ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದು ಏನಾದರೂ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ಕಾಯಿ ಬಜ್ಜಿ ಮಾಡಿ ಅನ್ನ ಮಾಡಿ ಅವ್ರಿಗೆ ತಿನ್ನಿಸ್ದೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ತಿನ್ನಿಸೋ ನಾನು ಬೆಳಗ್ಗೆನೂ ತಿನ್ನಿಸಲ್ಲ, ಮಧ್ಯಾಹ್ನ ತಿನ್ನಿಸಲ್ಲ. ಒನ್ ಟೈಮ್ ಅವ್ರಿಗೆ ನನ್ನ ಕೈಯಾರ ನಾನು ತಿನ್ನಿಸಿದ್ರೆ ಏನೋ ಒಂಥರ ಖುಷಿ, ಮಕ್ಕಳಿಗೆ ನಾನು ತಿನ್ನಿಸಿದ್ನಲ್ಲ ಅನ್ನೋ ಒಂದು ಖುಷಿ ಸಿಗುತ್ತೆ. ನಾನು ಎವ್ರಿಡೇ ನಾನೇ ತಿನ್ನಿಸೋದು.
ನಮ್ಮ ದೊಡ್ಡವನಂತೂ ಇವಾಗಲೂ ಅಷ್ಟೇ, ಅವನು ತಿನ್ನೋದೇ ಇಲ್ಲ. ಯಾವ ಹಾಲಿಡೇ ಇದ್ರೂ 3 ಟೈಮ್ಸ್ ನಾನೇ ತಿನ್ನಿಸ್ತೀನಿ ಅವನಿಗೆ. ನಮ್ಮ ಚಿಕ್ಕವನಿಗೆ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಟ್ರೆ ಆದಷ್ಟು ತಿಂತಾನೆ, ಬೆಳಗ್ಗೆ ಮಧ್ಯಾಹ್ನ ಅದೆಲ್ಲ. ಅವ್ರ ಟೀಚರ್ ಕೂಡ ಅದನ್ನು ಹೇಳ್ತಾ ಇರ್ತಾರೆ. ಅವನ ಕೆಲಸ ಅವ್ನು ಮಾಡ್ಕೊತಾನೆ, ಊಟದ ಬಗ್ಗೆ ಆಗಿರ್ಬೋದು, ವಾಶ್ರೂಮ್ಗೆ ಹೋಗೋದಾಗಿರ್ಬೋದು ಎಲ್ಲ ಅವನೇ ಕೇಳಿ ಮಾಡ್ಕೊತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ದೊಡ್ಡವನು ಸ್ವಲ್ಪ ತಿನ್ನಿಸೋದೆಲ್ಲ ಮುದ್ದಾಗಿ ಬೆಳೆಸ್ಬಿಟ್ಟು ಒಬ್ಬನೇ ಫಸ್ಟ್ನೇವನು ಅಂತ ಹೇಳ್ಬಿಟ್ಟು ಆಫ್ಟರ್ 3 ಇಯರ್ಸ್ ಮೇಲಲ್ವ ಅವನು ಹುಟ್ಟಿದ್ದು. ಹಾಗಾಗಿ ಇವನಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಕೊಟ್ಟು ಬೆಳೆಸಿದ್ವಿ. ಹಾಗಾಗಿ ಯಾವಾಗಲೂ ತಿನ್ಸಮ್ಮ ಅಂತ ಇರ್ತಾನೆ. ಅವ್ರಿಗೂ ತಿನ್ನಿಸಿ ನಾನು ಪಾತ್ರೆ ಎಲ್ಲ ಅವ್ರು ಮಲ್ಕೊಂಡ್ಮೇಲೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಇವಾಗಲೇ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅಡುಗೆ ಮಾಡೋಕ್ಕೆ ಈಸಿ. ಇಲ್ಲ ಅಂತಂದರೆ ಅಲ್ಲೇ ಪಾತ್ರೆ ಅಲ್ಲಲ್ಲೇ ಇದ್ದರೆ ನನಗೊಂಥರ ಹಿಂಸೆ ಅನಿಸುತ್ತೆ. ಅಯ್ಯೋ ಇಷ್ಟೊಂದು ಪಾತ್ರೆ ಬಿದ್ದಿದ್ದಾವಲ್ಲ, ತೊಳ್ಕೊಂಡು ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕಲ್ಲ ಅಂತ ಒಂದು ಸ್ವಲ್ಪ ಲೇಜಿನೆಸ್ ಬರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.